ಇವತ್ತು ನಾವು ದರ್ಶನ್ ಅವರ ಸಿನಿಮಾದ ಸಾಂಗನ್ನು ಮಾಡ್ತಾ ಇದ್ದೀವಿ. ಸೊ ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಂದರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಹಲವಾರು ವಿವಾದಗಳಿಂದ ಸಂಕಷ್ಟದಲ್ಲಿದ್ದಾರೆ. ಸೊ ಕೆಲವ್ರು ಹೇಳ್ತಾರೆ ಇಲ್ಲ ಅವರು 100% ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ. ಕೆಲವರು ಅವರ ಅಭಿಮಾನಿಗಳು ಹೇಳ್ತಾರೆ ಅವ್ರಿಗೆ ಅವ್ರೇನು ತಪ್ಪು ಮಾಡಿಲ್ಲ, ಶಿಕ್ಷೆ ಆಗಲ್ಲ, ನಮ್ಮ ಬಾಸ್ ಬಂದೇ ಬರ್ತಾರೆ, ನಮ್ಮ ಡಿ ಬಾಸ್ ಅಂತ ಕಾನ್ಫಿಡೆಂಟಾಗಿ ಅವರು ಇದ್ದಾರೆ. ಸೊ ಏನೋ ಒಂದು ಏನಾಗಿದೆ ಅಂತ ನಾವಂತೂ ಕಣ್ಣಾರೆ ನೋಡಿಲ್ಲ, ಗೊತ್ತಿಲ್ಲ. ಬಟ್ ಮೀಡಿಯಾದಲ್ಲಿ ಎಲ್ಲೇ ಸೋಷಿಯಲ್ ಮೀಡಿಯಾ ಎಲ್ಲಿ ನೋಡಿದ್ರೂ ಕಾನ್ಫಿಡೆಂಟಾಗಿ ಹೇಳ್ತಿದ್ದಾರೆ ಅವ್ರು ತಪ್ಪು ಮಾಡಿದ್ದಾರೆ, ಅವ್ರಿಗೆ ಶಿಕ್ಷೆ ಆಗಲೇಬೇಕು, ಹಾಗೆ ಹೀಗೆ ಅದು ಬರೀ ನೆಗೆಟಿವ್. ಸೊ ನಮಗೆ ಒಂದು ಅವ್ರ ಸಾಂಗ್ನ ನೋಡ್ತಿದ್ದ ಹಾಗೆ ನಮಗೆ ನೆನಪಾಗೋದೇನು, ಠಕ್ ಅಂತ ದರ್ಶನ್ ಅವರು ನೆನಪಾಗ್ತಾರೆ. ಸೊ ಅದ್ರ ಹಿಂದೆ ಮ್ಯೂಸಿಕ್ ಡೈರೆಕ್ಟರ್ ಯಾರು, ಸಿಂಗರ್ ಯಾರು ಲಿರಿಕ್ಸ್ನ ಬರೆದಿದ್ದಾರೆ, ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಮೇಯ್ನಾಗಿ ನಮಗೆ ಕಣ್ಮುಂದೆ ಬರೋದು ತೆರೆ ಮೇಲೆ ಕಾಣಿಸೋವಂಥ ಒಂದು ಹೀರೋ, ಅದು ಯಾರೇ ಆಗಿರ್ಬೋದು. ಸೊ ಹೀಗಿರ್ಬೇಕಾದ್ರೆ ಆ ಹೀರೋ ಪೊಸಿಷನ್ಗೆ ಬರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತಾರೆ. ಎಂಥ ಶ್ರೀಮಂತರೇ ಆಗಿರಲಿ, ಎಲ್ಲಿಂದಾನೇ ಬಂದಿರಲಿ, ತುಂಬಾ ಕಷ್ಟಪಟ್ಟಿರ್ತಾರೆ. ಯಾಕಂದರೆ ನಾವು ಫಿಲ್ಮ್ ಇಂಡಸ್ಟ್ರಿಯಲ್ಲಿದ್ದು ಅನುಭವಿಸಿ ನೋಡಿರೋದಕ್ಕೆ ಹೇಳ್ತಾ ಇರೋದು. ನೆಕ್ಸ್ಟ್ ಏನಂದರೆ ಬೆಳಿಗ್ಗೆ 7:00 ಹೋಗು, ಟೈಮಿಂಗ್ಸೇ ಇರಲ್ಲ. ಎಂಥ ಸೀನ್ ಆದರೂ ಆಗಿರಲಿ, ಅದೇನು ಮೊಟ್ಟೆ ಒಡೆದು ಸೀನ್ ಮಾಡಿದ್ರು ಆ ಸ್ಮೆಲ್ಲೆಲ್ಲ ಕಂಟ್ರೋಲ್ ಮಾಡಿಕೊಂಡು ಆ ಸೀನ್ಗಳು ಮಾಡಬೇಕು. ಒಬ್ಬ ಕಲಾವಿದ ಅಂದಾಗ ಎಲ್ಲ ಪಾತ್ರಕ್ಕೂ ಇಳಿದು ಅವನು ಆ ಕ್ಯಾರೆಕ್ಟರ್ನ ಮಾಡಬೇಕಾಗುತ್ತೆ. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಮುಂದೆ ಬಂದು ಈಗ ಈ ಥರ ಆಗಿದೆ ಅಂದರೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಸೊ ನಾವು ಅವರ ಸಾಂಗನ್ನು ಒಂದು 2 ಲೈನ್ ಹಾಡಿ ನೆಕ್ಸ್ಟ್ ಮಾತುಕತೆನ ಮುಂದುವರಿಸೋಣ. ಒಂದು ಮಳೆ ಬಿಲ್ಲು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ ಏನನೋ ಮಾತಾಡಿವೆ, ಭಾವನೆ ಬಾಕಿದೆ. ಇಲ್ಲಿ ಕಾಮನ ಬಿಲ್ಲು ಮತ್ತು ಮಳೆ ಮೋಡದ ಬಗ್ಗೆ ಮಾತಾಡ್ತಿದ್ದಾರೆ. ಅಂದ್ರೆ ಮಳೆ ಬೀಳೋದಕ್ಕಿಂತ ಮುಂಚೆ ಮೋಡ ಮುಚ್ಕೊಳ್ಳುತ್ತಲ್ವಾ. ಮಳೆ ಬಿಲ್ಲು ಅಂದ್ರೆ ಅರ್ಥ ರೇನ್ಬೋ. ಮಳೆ ಅಂದ್ರೆ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರೇನ್. ಮೋಡ ಅಂದ್ರೆ ಮೇಘ ಅಂದ್ರೆ ಕ್ಲೌಡ್. ಕಾಮನ ಬಿಲ್ಲು ಮತ್ತೆ ಮಳೆ ಮೋಡ ಎರಡು ಒಟ್ಟಿಗೆ ಸೇರಿ ಎಷ್ಟು ಸೊಗಸಾಗಿ ಸುಂದರವಾಗಿ ಕಾಣಿಸ್ತಿದ್ದಾವೆ. ಅವೆರಡು ಒಟ್ಟಿಗೆ ಇರೋದು ಅದ್ಭುತ ದೃಶ್ಯ. ಅವರು ಏನೇನೋ ಮಾತಾಡಿದ್ದಾರೆ, ಸಂಭಾಷಣೆ ಕಥೆ ನಡೆದಿದೆ. ಅಂದ್ರೆ ಇನ್ನೂ ಕೆಲವು ಬಾಕಿ ಇದೆ, ಕೆಲವೊಂದಿಷ್ಟು ಮಾತ್ರ ಹೊರಗೆ ಬಂದಿದೆ. ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಭಾವನೆಗಳು. ನಮ್ಮ ಮೇರು ನಟ ಡಿ ಬಾಸ್ ಅಂತಾನೆ ಹೆಸರುವಾಸಿಯಾಗಿರೋರ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಕಂಟಿನ್ಯೂ ಮಾಡೋಣ. ಈಗ ನಾವು ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸ್ ಅವರು ಸಿನಿಮಾಗಳನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬೆಳೆದವರು. ಸೊ ನೆಕ್ಸ್ಟು ನಮಗೆ ಡಿ ಬಾಸ್. ಮತ್ತು ಎಷ್ಟೋ ಜನ ಆಲ್ರೆಡಿ ಮಕ್ಕಳಿಗೆ ದರ್ಶನ್ ಅಂತಲೇ ಹೆಸರಿಟ್ಟಿದ್ದಾರೆ. ಆಮೇಲೆ ನಮ್ಮ ಫ್ಯಾಮಿಲಿಲೂ ಅಷ್ಟೇ, ಗಂಡು ಮಗು ಆದರೆ ದರ್ಶನ್, ಅಭಿ, ಅಪ್ಪು ಈ ಎಲ್ಲ ಹೆಸರುಗಳನ್ನ ಇಡಬೇಕು ಅಂತ ಒಂದು ಲೀಸ್ಟೇ ಬರ್ದಿಟ್ಕೋತಾರೆ. ಹೀಗಿರ್ಬೇಕಾದ್ರೆ ಇದೊಂಥರ ಬ್ಯಾಡ್ ಕಮೆಂಟ್ಸ್ ಹಾಕೋರಿಗೆ ಪನಿಷ್ಮೆಂಟ್ ಅಂತಲೂ ಹೇಳ್ಬೋದು. ಆಮೇಲೆ ಇಷ್ಟಕ್ಕೆಲ್ಲ ಕೊಲೆ ಮಾಡೋ ಮಟ್ಟಕ್ಕೆ ಹೋಗಿದ್ದು ತುಂಬಾ ಅಯ್ಯೋ ಅನಿಸುತ್ತೆ ಪಾಪ. ಈ ಗಂಡ ಇಲ್ಲದೆ ಅನುಭವಿಸೋ ಅಂಥ ಕಷ್ಟ ನಮ್ಮ ಶತ್ರುಗಳಿಗೂ ಬೇಡ. ಅವ್ರ ಪರಿಸ್ಥಿತಿ ಹೆಂಗಿದೆಯೋ ಏನೋ, ಆ ದೇವರು ಅವರಿಗೆ ಆ ಕಷ್ಟನ
ನುಂಗೋ ಅಂತ ಶಕ್ತಿ ಕೊಡಲಿ ಅಂತ ನಾನು ಕೇಳ್ಕೊತೀನಿ. ನಾನು ನೋಡಿ ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾ ನಾನಿವಾಗ ಏನು ಮಾಡ್ತಿದ್ದೀನಿ, ಈ ಹಾಡಿನ ಸಾಲುಗಳ ಅರ್ಥಗಳನ್ನು ತಿಳಿಸ್ಕೊಡೋದೇ ಮರ್ತೋಗ್ಬಿಟ್ಟೆ. ಸೊ ಪೂರ್ತಿ ವಿಡಿಯೋ ನೋಡ್ತಾ ಇರಿ. ಇನ್ನೂ ಹೆಚ್ಚು ದರ್ಶನ್ ಸರ್ ಬಗ್ಗೆ ಮಾತಾಡ್ತಾ ಇರೋಣ. ಹಾಗೆ ಈ ಹಾಡಿನ ಫುಲ್ಲು ಸಾಂಗ್ನ ಅರ್ಥಗಳನ್ನು ತಿಳ್ಕೊಳ್ಳೋಣ. ಓಕೆ. ತೇಲಿ ನೂರಾರು ಮೈಲಿಯೋ ಸೇರಲು ಸನಿ ಸನಿಹ, ಅವರು ಒಟ್ಟಿಗೆ ಸೇರಲು ಹತ್ತಿರ ಬರಲು 100 ಮೈಲಿಗಳಷ್ಟು ತೇಲುತ್ತಾರೆ. ಅದೇನೆಂದರೆ ಅವರು ದೂರವಾಗಿದ್ದರೂ ಒಟ್ಟಿಗೆ ಬರಲು ಪ್ರಯತ್ನಿಸುತ್ತಿದ್ದಾರೆ. ಈ ಸಾಲಿನಲ್ಲಿ ಮಳೆಬಿಲ್ಲು ಮತ್ತು ಮಳೆ ಮೋಡ ಪ್ರೀತಿ ಮತ್ತು ಒಗ್ಗಟ್ಟಿನ ಸಂಕೇತವಾಗಿವೆ. ಆದರೂ ದೂರವಿದ್ದರೂ ಅವುಗಳು ಒಟ್ಟಾಗಿ ಬರಲು ಪ್ರಯತ್ನಿಸುತ್ತಿವೆ. ಅಬ್ಬಾ, ಈ ಸಾಂಗ್ನ ಸಾಲುಗಳ ಅರ್ಥ ಮಾತಾಡ್ತಾ ಮಾತಾಡ್ತಾ ಡಿ ಬಾಸ್ ಅವ್ರ ಬಗ್ಗೆ ಹೇಳ್ತಾ ಇದ್ದಿದ್ದು ಮತ್ತೆ ಹೋಯ್ತು. ಒಂದೊಂದ್ಸಲ ಕೆಲವೊಂದು ನಿಜಾನೇ ಅಂತ ಅನ್ಸ್ಬಿಡುತ್ತೆ. ನಾನು ಯಾವುದೋ ಕಾಟೇರ ಸಿನಿಮಾಗೇನೋ ಒಂದು ಸೀನ್ ಇದೆ ಅಂತ ಕರೆದಿದ್ರು. ಸೊ ಅವಾಗ ತುಂಬ ಬಿಸಿಲಿತ್ತು, ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲು. ಅದು ತುಂಬ ದೂರ ಜರ್ನಿ, ಅವರೇ ಡ್ರಾಪ್ ಮಾಡಿ ಕರ್ಕೊಂಡು ಹೋಗಿದ್ರು, ನಮ್ಮ ಆರ್ಟಿಸ್ಟ್ ಕೋರ್ಡಿನೇಟರು. ಸೊ ಅಲ್ಲಿ ಸಿಕ್ಕಾಪಟ್ಟೆ ಟಯರ್ಡ್ ಆಗಿತ್ತು ಬಿಸಿಲಲ್ಲಿ. ಸೊ ಅವ್ರು ಕೂತ್ಕೊಂಡಿರೋ ಕಡೆ, ದರ್ಶನ್ ಸರ್ ಕೂತ್ಕೊಂಡಿರೋ ಕಡೆ ಸಖತ್ತು ತಣ್ಣಗಿತ್ತು. ಸೊ ಅವರ ಅಷ್ಟೊಂದು ಹತ್ರನೂ ಅಲ್ಲ, ಸ್ವಲ್ಪ ಅವರಿಗೆ ನಾವು ಕಾಣಿಸ್ತೀವಿ, ಅಷ್ಟು ನಿಯರ್ ಬೈ. ಹೋಗಿ ಕೂತ್ಕೊಂಡಿದ್ದಕ್ಕೆ ಅವರ ಬಾಡಿ ಗಾರ್ಡು ಯಾರೋ ಬಂದ್ಬಿಟ್ಟು, ಮೇಡಮ್ ಬಾಸ್ ಇದ್ದಾರೆ, ಇಲ್ಲಿ ಕೂತ್ಕೊಳ್ಳೋ ಹಾಗಿಲ್ಲ ಅಂತ ಎದುರಿಸಿ ಕಳಿಸ್ಬಿಟ್ರು. ಸೊ ನನಗೆ ಯಾಕೆ ಎದುರಿಸಿದ್ರು, ಏನಾಯಿತು ನನಗೇನು ಅರ್ಥನೇ ಆಗಲಿಲ್ಲ. ಸೀರಿಯಸ್ಲಿ ನಾನು ಇಷ್ಟು ದಿನ ಮಾಡಿರೋ ಶೂಟಿಂಗ್ಸಲ್ಲಿ ಎಷ್ಟೇ ಸಣ್ಣ ಪುಟ್ಟ ಪಾತ್ರವನ್ನು ಮಾಡಿದ್ರು ಕೂಡ ಯಾವ ಮೂವಿಯಲ್ಲೂ ಈ ಥರದ್ದು ಇನ್ಸಿಡೆಂಟು ನಡೆದಿಲ್ಲ. ಸೊ ಕೆಲವರು ಹಿಂಗಿರ್ತಾರೇನೋ, ಅದನ್ನ ನೋಡಿ ಆಮೇಲೆ ಆರ್ಟಿಸ್ಟ್, ಜೂನಿಯರ್ ಆರ್ಟಿಸ್ಟ್ ಕೋರ್ಡಿನೇಟರ್ಗೂ ಏನೋ ಹೊಡೆದು ಬಿಟ್ಟಿದ್ರು ಅಂತನೋ ನ್ಯೂಸ್ ಆಗಿತ್ತು. ಸೊ ಅವರಿಂದನೂ ಪಾಪ ತುಂಬ ಜನ ಊಟ ಮಾಡ್ತಾರೆ. ಅವ್ರಿಗೆಲ್ಲ ಡೈಲಿ ಅವ್ರಿಗೆ ಎಲ್ರಿಗೂ ಕಾಲ್ ಮಾಡಿ ಕರೆಸ್ಕೊಂಡು, ಅವ್ರು ಬಂದಿಲ್ಲ ಅಂದರೆ ಅವ್ರ ಮೇಲೆ ಮ್ಯಾನೇಜರ್ ಹತ್ರ ಎಲ್ಲ ಬೈಸ್ಕೊಂಡು ತುಂಬ ಕಷ್ಟಪಡ್ತಾರೆ ಅವರು. ಸೊ ಅವ್ರಿಗೂ ಅವರು ಹೊಡೆದಿದ್ರೆ ಅದು ಕೂಡ ತಪ್ಪು ಅಂತ ನನಗನ್ಸುತ್ತೆ. ಸೊ ಇನ್ನು ನಿಮಗೆ ಗೊತ್ತಿದೆ, ಇನ್ನು ಹಾಗೆ ಹೀಗೆ ಅದು ಇದು ಅಂತ ಬೇಜಾನು ಹೇಳ್ತಾನೆ ಇದ್ದಾರೆ. ಅದರಲ್ಲಿ ಏನೇ ಆಗಿರಲಿ, ಅವರು ಏನೇ ಮಾಡಿರಲಿ, ಏನೇ ಆಗಿರಲಿ, ಇವಾಗ ನಾವು ರೈತರ ಮಕ್ಕಳಾಗಿ ಬರೀ ದುಡ್ಕೊಂಡೆ ಹೊಲದಲ್ಲಿ ಒಂದೊಂದ್ಸಲ ಅನಿಸುತ್ತೆ, ಯಾಕೆ ಸಿನಿಮಾ ಶೂಟಿಂಗಲ್ಲಿ ಬಣ್ಣಗಳನ್ನ ವೇಸ್ಟ್ ಮಾಡಿಕೊಂಡು, ಮೇಕಪ್ಪು ಒಂದು ಬಣ್ಣನೇ. ಇವಾಗ 5 ರೂಪೀಸ್ ಫೇರ್ ಆ್ಯಂಡ್ ಲವ್ಲಿಯಲ್ಲಿ ಮೇಕಪ್ ಹಾಕೋ ಥಿಂಗ್ಸು ತುಂಬ ಕಾಸ್ಟ್ಲಿ ಇರುತ್ತೆ. ಸೊ 5 ರೂಪೀಸ್ ಅಂದರೆ ಇದು 5000 ಮೇಲೇ ಇರುತ್ತೆ ಥಿಂಗ್ಸ್ ಎಲ್ಲ. ಸೊ ಇಷ್ಟೆಲ್ಲ ಮಾಡಿ ಯಾಕೆ ಮಾಡಬೇಕು? ರೈತರ ಥರ ಒಂದು ರಾಗಿ, ಭತ್ತ, ಅದು ಇದು ಹೊಟ್ಟೆ ಪಾಡಿಗೆ ಏನೇನು ಬೇಕು ಅದನ್ನೇ ಮಾಡ್ಕೊಂಡು ಹೋಗ್ಬೋದು. ಒಂದು ಫ್ಯಾಕ್ಟ್ರಿಗಳನ್ನ ಇಟ್ಟು ಕೆಲಸಗಾರರಿಗೆ ಕೆಲಸ ಕೊಡ್ಬೋದು, ಸಂಬಳ ಕೊಡ್ಬೋದು, ಹೀಗೆಲ್ಲ ಯೋಚನೆ ಮಾಡ್ತೀವಿ. ಆದರೂ ಕೂಡ ನಾವು ಎಷ್ಟೇ ಬಡವರಾಗಿದ್ರು ಜೀವನ ಅಂದಮೇಲೆ ಯಾವಾಗಲೂ ಕಷ್ಟಪಡ್ತಾನೆ ಇರೋಕ್ಕಾಗಲ್ಲ. ಒಂಚೂರಾದರೂ ಎಂಟರ್ಟೈನ್ಮೆಂಟ್ ಅಂತ ಬೇಕೇ ಬೇಕಲ್ವ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ಅವ್ರು ಎಂಥವ್ರಾದರೂ ಆಗಿರಲಿ, ಅವ್ರನ್ನ ಒಂದು ಕಲಾವಿದರಾಗಿ ನೋಡಿ ಅವ್ರು ಮಾಡಿರೋಂಥ ಸಿನಿಮಾಗಳನ್ನ ಎಂಜಾಯ್ ಮಾಡ್ತೀವಿ, ನೋಡ್ತೀವಿ, ಲೈಕ್ ಮಾಡ್ತೀವಿ. ಇದು ಜೀವನ. ಮೋಡ ಸಾಗಿ ಬಂದಿದೆ ಪ್ರೀತಿಗೆ, ಪ್ರೀತಿಗಾಗಿ ಮೋಡವು ಹಾದು ಹೋಗಿದೆ, ಮೋಡವು ಚಲಿಸಿದೆ, ಪ್ರೀತಿಗೆ ಸಮೀಪಿಸಿದೆ. ಅಂದ್ರೆ ಇದರ ಅರ್ಥ ಮೋಡವು ಪ್ರೀತಿಯ ಕಡೆಗೆ ತಲುಪಿದೆ. ಇದು ಪ್ರೀತಿ
ಪ್ರೀತಿಯ ಪ್ರತಿರೂಪವಾಗಿದೆ. ಮುದ್ದಾಗಿ ಸೇರಿವೆ ಎರಡೂ ಸಹ, ಏನನೋ ಮಾತಾಡಿವೆ, ಭಾವನೆ ಬಾಕಿ ಇದೆ. ಮುದ್ದಾದ ಮೋಡ ಮತ್ತು ಮಳೆ ಎರಡು ಒಂದಾಗಿ ಸೇರಿವೆ. ಅವು ಏನೋ ಮಾತಾಡಿವೆ, ಆದರೆ ಕೆಲವು ಭಾವನೆಗಳು ಇನ್ನೂ ಉಳಿದಿವೆ. ಸನ್ನೆಗಳಿಗೆ ಸೋತ ಕಣ್ಣುಗಳಿವೆ, ಕದ್ದುಕೊಳ್ಳುವುದಕ್ಕೆ ಕಾದ ಮುತ್ತುಗಳಿವೆ. ಈ ಸಾಲಿನ ಅರ್ಥ ಸುಂದರ ಕ್ಷಣಗಳಲ್ಲಿ ಸೋತಿರುವ ಕಣ್ಣುಗಳಿವೆ, ಅಲ್ಲಿ ಮುತ್ತುಗಳು ಕದಿಯಲು ಕಾಯುತ್ತಿವೆ. ಅಂದ್ರೆ ಕದ್ದುಕೊಳ್ಳಲು ಕಾಯುತ್ತಿರುವ ಸುಂದರವಾದ ಮುತ್ತುಗಳಂತೆ. ಬೆರಳುಗಳು ಸ್ಪರ್ಶ ಬಯಸುತ್ತಿವೆ, ಮನದ ಒಳಗೊಳಗೆ ಎಷ್ಟೋ ಆಸೆಗಳಿವೆ. ಈ ಸಾಲಿನ ಅರ್ಥ ಬೆರಳುಗಳು ಸ್ಪರ್ಶಿಸಲು ಕಾಯುತ್ತವೆ, ಮನಸ್ಸಿನ ಆಳದಲ್ಲಿ ಎಷ್ಟೊಂದು ಆಸೆಗಳಿವೆ. ಎಂಥ ವೇಗ ಈ ತವಕ, ಸೇರೋ ಸಲುವಾಗಿ ಎಲ್ಲ ಹಿತವಾಗಿ. ಇಂಥ ಆವೇಗ, ಇಂಥ ತವಕ ಎಂದರೆ ಸೇರಲು ಇಚ್ಛಿಸುವುದಕ್ಕಾಗಿ ಎಲ್ಲವೂ ಅತಿಯಾಗಿ. ಎಲ್ಲೂ ನೋಡಿಲ್ಲ ಈ ತನಕ, ಪ್ರೀತಿಗೆ ಒಂದ್ ಹೆಜ್ಜೆ ಮುಂದಾಗಿವೆ, ಏನನೋ ಮಾತಾಡಿವೆ, ಯಾತಕ್ಕೆ ಹೀಗಾಗಿವೆ. ಈ ತನಕ ಯಾವತ್ತೂ ಕಾಣದೇ ಇರೋದು, ಹಿಂದೆಂದು ನೋಡಿರ್ಲೇ ಇಲ್ಲ. ಪ್ರೀತಿಯ ಕಡೆಗೆ ಒಂದ್ ಹೆಜ್ಜೆ ಮುಂದಾಗಿವೆ, ಏನೋ ಮಾತಾಡಿವೆ, ಯಾಕೆ ಹೀಗಾಗಿವೆ ಅನ್ನೋ ಅರ್ಥ. ನಾಚುತ್ತಲಿವೆ ಯಾಕೋ ಕೈಯ ಬಳೆ, ಮಂಚ ನೋಡುತ್ತಿದೆ ಬೀಳೋ ಬೆವರ ಮಳೆ, ಬೆಚ್ಚಗೆ ಇದೆ ನೆಟ್ಟ ಉಸಿರ ಬೆಳೆ, ದೀಪ ಮಲಗುತ್ತಿದೆ ನೋಡಿ ರಗಳೇ. ತುಂಬಾ ಹೊಸದಾದ ಈ ಕಥನ, ಒಮ್ಮೆ ನಿಶ್ಶಬ್ದ ಒಮ್ಮೆ ಸಿಹಿ ಯುದ್ಧ, ಎಲ್ಲೂ ಕೇಳಿಲ್ಲ ಈ ಮಿಥುನ, ಪ್ರೀತಿಲಿ ಈ ಜೀವ ಒಂದಾಗಿವೆ, ಏನನೋ ಮಾತಲೇ ಮುದ್ದಾಡಿವೆ. ಅಬ್ಬಾ, ಟಿವಿ ಇಲ್ಲ ಅಂದರೆ, ಮೊಬೈಲ್ ಇಲ್ಲ ಅಂದರೆ, ಥಿಯೇಟ್ರಿಗೆ ಹೋಗಿ ಮೂವಿ ನೋಡಲಿಲ್ಲ ಅಂದರೆ ತುಂಬಾ ಕಷ್ಟ ಬದುಕೋದು ಅಂತ ಅನುಭವ ಆಗೋಗಿದೆ ನನಗಂತೂ. ಯಾಕಂದರೆ ನಮ್ಮ ಮನೇಲಿ ಟಿ ವಿನೂ ಇರಲಿಲ್ಲ, ಥಿಯೇಟ್ರಿಗೆ ಕರ್ಕೊಂಡು ಹೋಗೋರು ಇರಲಿಲ್ಲ. ಆಮೇಲೆ ಇವಾಗ ಟಿ ವಿ ಇಲ್ಲದೆ ಇರ್ಬೋದು, ಬಟ್ ಮೊಬೈಲು, ಯೂಟ್ಯೂಬು, FB ಈ ಸೋಷಿಯಲ್ ಮೀಡಿಯಾ ಎಲ್ಲ ಇಲ್ಲದೆ ಇರೋಕ್ಕಾಗದೇ ಇಲ್ಲ ಅನ್ನೋದು ನನ್ನ ಭಾವನೆ. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ಮತ್ತು ದರ್ಶನ್ ಸರ್ ಅವರ ವಿಷಯದಲ್ಲಿ ಏನನ್ಸುತ್ತೆ ನಿಮಗೆ ಕಮೆಂಟ್ ಮೂಲಕ ತಿಳಿಸಿ. ಬಾಯ್.